ಇವತ್ತೊಂದು ಬ್ಯೂಟಿಫುಲ್ ಆದ ನೆಕ್ಲೆಸ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಒಂದು ಐ ಪಿನ್ ತೊಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ದೊಂದು ಗೋಲ್ಡ್ ಬೀಡ್ಸು ಮತ್ತು ಬಿಗ್ ಸೈಜು ಜಲ್ಲಿ ಬೀಡ್ಸು ಮತ್ತು ಮೀಡಿಯಮ್ ಸೈಜ್ದೊಂದು ಗೋಲ್ಡ್ ಬೀಡ್ಸ್ನ ಹಾಕಿ ಐ ಪಿನ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಈ ಥರ ಬೆಂಡ್ ಮಾಡಿ ಲಾಕ್ ಮಾಡಬೇಕು. ಗೋಲ್ಡ್ ಬೀಡ್ಸ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಿ, ಇಲ್ಲಾಂದರೆ ಅದು ಆ ಕಡೆ ಜರುಗಾಡೋದು ಲೂಸಾಗಿ ಕಾಣಿಸುತ್ತೆ, ಗ್ಯಾಪ್ ಕಾಣಿಸುತ್ತೆ. ಈ ರೀತಿ ರೆಡಿ ಮಾಡ್ಕೊಬೇಕು. ನೆಕ್ಸ್ಟು ಲಾರಿಯಲ್ ಬೀಡ್ಸ್ಗೆ ಒಂದು ಐ ಪಿನ್ ತೊಗೊಂಡು ಅದಕ್ಕೆ ಮೀಡಿಯಮ್ ಸೈಜ್ ಗೋಲ್ಡ್ ಬೀಡ್ಸು ಲಾರಿಯಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನನಗೊಂದು 16-17 ಏನೋ ಬೇಕಾಯಿತು. ಈ ರೀತಿ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಗೋಲ್ಡ್ ಬೀಡ್ಸ್ನ ಹಾಕಿ ಐ ಪಿನ್ನ ಅದೇ ರೀತಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕು. ಲಾರಿಯಲ್ ಬೀಡ್ಸ್ಗೂ ಅಷ್ಟೇ ಗೋಲ್ಡ್ ಬೀಡ್ಸ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾರಿಯಲ್ ಬೀಡ್ಸ್ ಎಲ್ಲ ಕೆಳಗಡೆ ಇದಾಗಿರೋ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಸ್ಟಿಫ್ನೆಸ್ ಇರೋಲ್ಲ, ಟೈಟ್ ಇರೋಲ್ಲ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ನನಗೆ ರೆಡ್ ಕಲರ್ದು 8 ಬೇಕಾಯಿತು, ಇದು ಲಾರಿಯಲ್ ಬೀಡ್ಸು 7 ಏನೋ ಬೇಕಾಯಿತು. ಇದು 1 by 1 ಜಾಯಿನ್ ಮಾಡ್ಕೊಳ್ತಾ ಹೋಗಿ. ಫಸ್ಟು ನಾನು ರೆಡ್ ಕಲರ್ ಬೀಡ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ 1 by 1 ಜಾಯಿನ್ ಮಾಡಿಕೊಂಡು ರೆಡ್ ಆದಮೇಲೆ ಲಾರಿಯಲ್ ಬೀಡ್ಸಲ್ಲಿ ಏನು ರೆಡಿ ಮಾಡಿರ್ತೀವಿ ಅದನ್ನು ಹಾಕ್ಕೊಬೇಕು. ಆಮೇಲೆ ರೆಡ್ ಕಲರ್ ಲಾರಿಯಲ್ ಬೀಡ್ಸ್ ಆದಮೇಲೆ ರೆಡ್ ಕಲರ್ದು ಹಾಕಿ ರೆಡಿ ಮಾಡ್ಕೊಳ್ಳಿ. ನೆಕ್ಲೆಸ್ ಮಾತ್ರ ತುಂಬ ಚೆನ್ನಾಗಿದೆ. ಔಟ್ಪುಟ್ ಮಾತ್ರ ವೇರ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗೋಲ್ಡ್ ಜ್ಯುವೆಲ್ರಿ ಥರನೇ ಕಾಣಿಸುತ್ತೆ. ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಎಲ್ಲನ 1 by 1 ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಆ ಕಡೆ ಈ ಕಡೆ ಎರಡೂ ರೆಡ್ ಬರೋ ಥರನೇ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಔಟ್ಪುಟ್ಟು ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ನೆಕ್ಲೆಸ್ ಮಾತ್ರ. ನನಗದು ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫಾಲೋ ಮಾಡಿ.